ಆಹಾ, ನವರಾತ್ರಿ ಹಬ್ಬದ ಸಂಭ್ರಮ ಅದ್ಧೂರಿಯಾಗಿ ನಡೀತಾ ಇದೆ ನಮ್ಮ ಸ್ಟಾರ್ ಸವಿರುಚಿಯಲ್ಲಿ. ನಮಸ್ಕಾರ, ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ಸೊ ಗೊತ್ತಿರೋ ಹಾಗೆ ಇವತ್ತು ಹಬ್ಬದ 3ನೇ ದಿನ, ಗೊತ್ತಲ್ಲ, ಮಹಿಷಾಸುರ ಮರ್ದಿನಿ ದುರ್ಗಾ ಪೂಜೆ ಇವತ್ತು. ಅದಕ್ಕೇನೆ ಸೂಕ್ತವಾದ ಬಣ್ಣ ಕೆಂಪು ಬಣ್ಣ ಅಂತ ಹೇಳಿದ್ರು. ನಾನಂತೂ ರೆಡ್ ಅಲ್ಲಿ ರೆಡಿ ಆಗಿದ್ದೀನಿ. ಅಂಡ್ ಜೊತೆಗೆ ನಮ್ಮೊಂದಿಗೆ ನಮ್ಮ ರಂಜಿನಿ ಅಲಿಯಾಸ್ ಗೌರಿ ಕೂಡ ರೆಡಿ ಆಗಿದ್ದಾಳೆ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಇವತ್ತು ಯಾರ ಕೈ ರುಚಿಯನ್ನ ನಾವು ಟೇಸ್ಟ್ ಮಾಡ್ತಾ ಇದೀವಿ? ನನ್ ತಂಗಿ. ಆಹಾ, ಹೆಸರು ತಂಗಿ, ಬಟ್ ಆಕ್ಚುಲಿ ಅಡುಗೆ ಮಾಡೋದ್ರಲ್ಲಿ ಅವ್ರು ನಿಮ್ಮ ಅಕ್ಕ. ಅದ್ ನಿಮ್ಗೂ ಗೊತ್ತಾಗೋಯ್ತಾ? ಇದೇ ತಂಗಿ ಬಗ್ಗೆ ಹೇಳ್ತಿದ್ದೆ ನಿಮ್ಗೆ. ತಾಯಿ ಹತ್ರ ಅಗ್ರಿಮೆಂಟ್ ಹಾಕ್ಸ್ಕೊಂಡಿರೋ ತಂಗಿ. ಯಾವ ವಿಷಯಕ್ಕೆ ಅಗ್ರಿಮೆಂಟ್, ಆ ಕಥೆಗಳು ಎಲ್ಲ ಗೊತ್ತಾಗತ್ತೆ. ಸೊ ಲೆಟ್ಸ್ ವೆಲ್ಕಮ್ ಸೌದಾಮಿನಿ, ನಮ್ಮ ಸ್ಟಾರ್ ಸವಿರುಚಿ ಅರಮನೆಗೆ. ದಸರಾ ಹಬ್ಬದ ಶುಭಾಶಯ. ಥ್ಯಾಂಕ್ ಯು ಬೇಬಿ, ವಿಶ್ ಯು ದ ಸೇಮ್. ಇವತ್ತೇನ್ ಸ್ಪೆಷಲ್ ಆಗಿ ಮಾಡ್ತಾ ಇದ್ಯಾ? ನಿನ್ನ ಕೈ ರುಚಿ ಯಾವ್ದ್ರಲ್ಲಿ ತೋರಿಸ್ತಾ ಇದ್ಯಾ? ಎಲ್ರು ದಸರಾ ಹಬ್ಬಕ್ಕಂದ್ರೆ ಸ್ವೀಟ್ ಮಾಡ್ತಾರೆ. ಹೌದು, ನಾನೇನಾದ್ರು ಸ್ವಲ್ಪ ಡಿಫ್ರೆಂಟ್ ಆಗಿ ಖಾರ ಮಾಡಿ, ಅದಕ್ಕೆ ಅಂದ್ರೆ ಖಾರ ಅಂದ್ರೆ ಸ್ನಾಕ್ಸ್ ತರ. ಓಕೆ. ಸೊ ಎಲ್ರು ತಿನ್ಬೋದು, ಯಾವಾಗ ಬೇಕಾದ್ರೆ ತಿನ್ಬೋದು, ಹಬ್ಬ ಅಂತಲ್ಲ, ಯಾವಾಗ ಬೇಕಾದ್ರೆ ರೈಟ್. ಸಿ, ಕೃಷ್ಣ ಜನ್ಮಾಷ್ಟಮಿಗೆ ಕುರ್ಕುಲ್ ತಿಂಡಿ, ಚಕ್ಲಿ, ತೇಂಕೋಳು, ಕೋಡ್ಬಳೆ ಎಲ್ಲ ಇರುತ್ತೆ. ಈ ದಸರಾ ನವರಾತ್ರಿ ಟೈಮಲ್ಲಿ ಆತರ ಏನು ಇರಲ್ಲ ಪರ್ಟಿಕ್ಯುಲರ್ ಆಗಿ. ಹಂಗಾಗಿ ಇವತ್ತು ಪೋಹಾ ಫಲಹಾರ, ಹೆಸರು ಕೇಳಕ್ಕೆ ವ್ಯತ್ಯಾಸವಾಗಿದೆ. ಸೊ ಪೋಹಾ ಫಲಹಾರಗೆ ಏನೇನೆಲ್ಲ ಬೇಕು ಅಂತ ಒಂದು ಕ್ವಿಕ್ ರೌಂಡ್ ಆಫ್ ಇಂಟ್ರೊಡಕ್ಷನ್ ಮಾಡೋಣ. ಮೊದ್ಲು ಪೇಪರ್ ಅವಲಕ್ಕಿ, ಅದೇ ಪೋಹ. ಎಷ್ಟು? 1 ಬಟ್ಲು. 1 ಬಟ್ಲು. ಓಕೆ. ಇದು ಬೇಯಿಸಿರುವಂತ ಆಲೂಗಡ್ಡೆ. ಎಷ್ಟು ಹಾಕಿದೀರಾ? ಎರಡು ಆಲೂಗಡ್ಡೆ ಚೆನ್ನಾಗಿ ಜಜ್ಜಿ ಬಜ್ಜಿ ಮಾಡಿ. ಓಕೆ. ಕ್ಯಾರೆಟ್ ಗ್ರೇಟೆಡ್, ಪನ್ನೀರ್ ಗ್ರೇಟೆಡ್. ಓಕೆ. ಬ್ರೆಡ್ ಕ್ರಮ್ಸ್. ಓಕೆ. ಇದು ಚಾಟ್ ಮಸಾಲ. ಓಕೆ. ಗರಂ ಮಸಾಲ. ಓಕೆ. ಅಚ್ಕಾರದ ಪುಡಿ. ಉಪ್ಪು ರುಚಿಗೆ. ಉಪ್ಪು ರುಚಿಗೆ. ಮೈದಾ. ಕಾರ್ನ್ ಫ್ಲೋರ್. ಓಕೆ. ಇದು ಧನಿಯಾ ಪೌಡರ್. ಧನಿಯಾ. ಆಮೇಲೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಕೆಚಪ್. ಓಕೆ, ಸೂಪರ್. ಇವಾಗ 1 ರೌಂಡ್ ಏನೇನೆಲ್ಲ ಬೇಕು ಅಂತ ಗೊತ್ತಾಯ್ತು. ಇದಕ್ಕೇನಾದ್ರೂ ಅಗ್ರಿಮೆಂಟ್ ಸೈನ್ ಮಾಡ್ಬೇಕಾ ನಿಮ್ ಜೊತೆಗೆ? ಖಂಡಿತ ಬೇಡ. ಏನೋ ಅಗ್ರಿಮೆಂಟ್ ಕತೆ ಒಂದ್ ಕೇಳಿದೀವಿ. ನೀವೆಲ್ಲ ಕೆಲಸ ಮಾಡ್ಸಕ್ಕಿಂತ ಮುಂಚೆ ನಿಮ್ ತಾಯಿನೇ ಬಿಟ್ಟಿಲ್ವಂತೆ, ಅವ್ರ ಹತ್ರನು ಸೈನ್ ಮಾಡಿಸ್ಕೊಂಡಿದೀರಂತೆ. ಏನ್ ಅಗ್ರಿಮೆಂಟ್ ಫಸ್ಟ್ ಹೇಳಿ? ಅದೇನು ಅಂದ್ರೆ, ಹೇ ಗರ್ಲ್ಸ್, ವಾಟ್ ಈಸ್ ದಿಸ್? ಬಟ್ಟೆ ಎಲ್ಲ ಒಟ್ಟಿಗೆ ತಗೊಂಡಾಗ ನನ್ಗೂ ಅವಳಿಗೂ ಇವಾಗ ತಗೊಂಡಿರೋ ಬಟ್ಟೆ ಇಬ್ರಿಗೂ ಆಗುತ್ತೆ ಅಫ್ಕೋರ್ಸ್. ಅವಾಗ ಏನಂದ್ರೆ, ಇವಳು ಒಂದಷ್ಟು ತಗೊಂಡ್ಬಿಡೋಳು, ನಾನು ಒಂದಷ್ಟು ತಗೊಂಡು. ಅದಕ್ಕಿಂತ ಮೇನ್ ಆಗಿ ಅವಳದ್ ಮೇನ್ ಪಾಯಿಂಟ್ ಹೇಳ್ತಲ್ಲ, ನಾನು ಮೇನ್ ಪಾಯಿಂಟ್ ಅದನ್ನ ಹೇಳ್ತಲ್ಲ, ನಾನು ಹೇಳ್ತೀನಿ. ಏನ್ ಗೊತ್ತಾ, ಇವಾಗ ನಾನು ಹೊಸ ಡ್ರೆಸ್ ತಗೊಂಡ್ ಬರ್ತೀನಿ ಅಂತ ಇಟ್ಕೊಳ್ಳಿ, ಟಾಪ್ಸ್ ಆಗ್ಲಿ ಏನಾದ್ರು, ಇವಳಿಗೆ ಶೂಟಿಂಗ್ ಬೇಕು ಅಂದಾಗ ಚೆನ್ನಾಗಿರೋ ಡ್ರೆಸ್ ಹಾಕೊಂಡ್ ಹೋಗ್ಬೇಕಲ್ಲ, ಹೋಗೋದು. ಅದು ಫಸ್ಟ್ ಡೇ ನಾನ್ ಹಾಕೊಂಡಿರಲ್ಲ, ನಾನು ತಗೊಂಡಿರೋದ್ನ ಅವಳು ನನಗೆ ಹೇಳ್ದೇನೆ ಹಾಕೊಂಡ್ ಹೋಗ್ಬಿಡ್ತಾಳೆ. ಆದ್ರೆ ಇವಳು ಫಸ್ಟ್ ತಗೊಂಡಿರೋ ಡ್ರೆಸ್ ನಾನ್ ಹಾಕೊಳಂಗಿಲ್ಲ, ಅದು ಇವಳ್ದು. ಅದಕ್ಕೆ ನಾನೇನ್ ಮಾಡಿದೆ, ಅಗ್ರಿಮೆಂಟ್ ಮಾಡಿ. ಹಾಗೆ ನಮ್ಮ ಮೊದ್ಲೇ ಮಾತುಕತೆ. ನಾನೇನ್ ಹೇಳಿದೆ, ಏನಂದ್ರೆ ನಾನೇನ್ ಹೇಳಿದೆ ಅವಳಿಗೆ, ಇನ್ಮೇಲಿಂದ ನಾನ್ ಯಾವ್ದಾದ್ರು ನಿನ್ ಡ್ರೆಸ್ ಹಾಕೋಬೇಕು. ಓಕೆ, ಹಾಕೋಬಹುದು, ನೀನ್ ಯಾವ್ದಾದ್ರು ನಂದು ಹಾಕೊಳ್ಬಹುದು. ಫೇರ್ ಇನಫ್ ಅಲ್ವಾ? ಅದನ್ನ ಅಮ್ಮನ ಹತ್ರ ತೋರಿಸಿ ನಾನ್ ಸೈನ್ ಮಾಡಿ, ಅವಳು ಸೈನ್ ಮಾಡಿ, ಇವಾಗ ಒಂದು ಹೊಸ ಅಗ್ರಿಮೆಂಟ್ ಮಾಡ್ಸಿದೀವಿ. ಇವಾಗ ಶೆಲ್ ವಿ ಆಲ್ ಅಗ್ರಿ ಆನ್ ಒನ್ ಥಿಂಗ್. ಇದು ಕಂಟಿನ್ಯೂ ಮಾಡೋಣ. ಏನ್ ಮಾಡ್ಬೇಕು ಇವಾಗ ನೆಕ್ಸ್ಟ್? ಪೋಹಾ ಫಲಹಾರ. ಒಂದ್ ಬೌಲ್ ತಗೊಳ್ಳೋಣ. ಅದಕ್ಕಿಂತ ಮುಂಚೆ ಇದನ್ನ ಮಿಕ್ಸಿ ಮಾಡ್ಕೊಂಡು. ಇದನ್ನ ಮಿಕ್ಸಿ ಮಾಡ್ಕೋಬೇಕಾ? ಸೂಪರ್. ಓಕೆ. ಚಿಕ್ಕದ ದೊಡ್ಡದಾ ಜಾರು? ಚಿಕ್ಕದ್ ಸಾಕು. ಸ್ವಲ್ಪ ತರ್ತರಿಯಾಗಿರ್ಬೇಕಾ ಅಥವಾ ಫೈನ್ ಪೌಡರ್? ತರಿ ಇದ್ರೆ ಚೆನ್ನಾಗಿರತ್ತಲ್ಲ. ಇವಾಗ ಮಿಕ್ಸಿಂಗ್ ಬೌಲ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಎಲ್ಲ ಇಂಗ್ರೀಡಿಯೆಂಟ್ಸ್ ನ. ಫಸ್ಟ್ ಆಲೂಗಡ್ಡೆ ಹಾಕೊಳ್ತೀನಿ, ಬೇಯಿಸಿರೋಂಥದ್ದು. ಓಕೆ, ಬೇಯಿಸಿರೋ ಆಲೂಗಡ್ಡೆ ಫಸ್ಟ್. ಬೈದ್ವಿ ಇದೇ ಪ್ರೀತಿನ ಮನೇಲೂ ತೋರಿಸ್ತಾರ? ನಿನಗೋಸ್ಕರ ನಿಮ್ಮ ಅಕ್ಕ ಅಡ್ಗೆ ಎಲ್ಲ ಮಾಡಿ ಹಾಕಿ ಮುದ್ದಾಗಿ ತಿನ್ನಿಸ್ತಾಳ? ಖಂಡಿತ ಮಾಡಲ್ಲ, ನಾನೇ ಅವಳಿಗೆ ತಿನ್ಸ್ಬೇಕಷ್ಟೇ. ಸರಿ, ಈಗ ಒಂದು 3/4 ಕಪ್ ಅಷ್ಟು ಆಲೂಗಡ್ಡೆ ಹಾಕೊಂಡಿದೀವಿ. ನೆಕ್ಸ್ಟ್ ಕ್ಯಾರೆಟ್ ಹಾಕೊಳ್ತೀನಿ. ಸೂಪರ್. ಕ್ಯಾರೆಟ್ ಇದು ಫುಲ್ ಹಾಕೊಳ್ತೀನಿ. ಓಕೆ, ಪನ್ನೀರ್ ಹಾಕ್ತಾ ಇದೀನಿ. ಓಕೆ. ಪನ್ನೀರ್ ಅಲಿಯಾಸ್ ಚೀಸ್. ಕಾಟೇಜ್ ಚೀಸ್. ಸರಿ, ಸೂಪರ್. ಇವಾಗ ಇದಿಷ್ಟ ಆಯ್ತು. ಸೊ ಈಗ ಮಸಾಲಾ ಐಟಮ್ಸ್ ಎಲ್ಲ ಹಾಕೊಳ್ಳೋಣ. ಇವಾಗ ಮಸಾಲ ಇನ್ನೊಂದು ಸ್ಪೂನ್ ಕೊಡ್ಲಾ? ಸ್ಪೂನ್ ಬೇಕು. ಈಗ ಚಾಟ್ ಮಸಾಲ ಹಾಕೊಳ್ತಾ ಇದೀನಿ. ಓಕೆ. ಚಾಟ್ ಮಸಾಲ ಹಾಫ್ ಸ್ಪೂನ್. ತುಂಬಾ ಹಾಕಿದ್ರೆ ಮಸಾಲ ಜಾಸ್ತಿ ಆಗತ್ತೆ. ಕರೆಕ್ಟ್. ಸೊ ಒಂದು ಹಾಫ್ ಟೀ ಸ್ಪೂನ್. ಓಕೆ. ಹಾಫ್ ಟೀ ಸ್ಪೂನ್ ಚಾಟ್ ಮಸಾಲ. ಓಕೆ. ಗರಂ ಮಸಾಲ. ಇದು ಹಾಫ್ ಅಥವಾ ಒಂಚೂರು ಜಾಸ್ತಿ. ಓಕೆ. ಗರಂ ಮಸಾಲ.
ಒಂದು ಮುಕ್ಕಾಲು. ಹಾ ಹಾ ಆಮೇಲೆ ಈಗ ಚಿಲ್ಲಿ ಪೌಡರ್ ಓಕೆ. ಅದು 1 ಸ್ಪೂನ್ ಹಾಕ್ಬೋದು, ಯಾಕಂದ್ರೆ ಖಾರ ತಿಂತೀರಾ ಅಲ್ವಾ. ಅಫ್ಕೋರ್ಸ್. ಧನಿಯಾ ಪೌಡರ್ Okay. ಇದು ಜಾಸ್ತಿ ಬೇಡ, ಒಂದು 1/4 ಅರ್ಧ ಸ್ಪೂನ್ ಅಷ್ಟು ಸಾಕು. ಓಕೆ ಪರ್ಫೆಕ್ಟ್. ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ. ಓಕೆ. ಖಾರ ಇದೆಯಲ್ಲೂ ಗೊತ್ತಿಲ್ಲ, ಸೊ ಸ್ವಲ್ಪ ಕಡಿಮೆನೆ ಹಾಕ್ತೀನಿ. ಯಾವ್ದು ಕಡಿಮೆನೆ ಸಾಕು. ಹೌದು. ಉಪ್ಪು ಉಪ್ಪು ರುಚಿಗೆ. ಹಾ ಬೇಕಾದ್ರೆ ಆಡ್ ಮಾಡ್ಕೊಳ್ಬೋದು, ಕಡಿಮೆ ಅಂತೂ ಇನ್ನಿಂಗ್ ದೊಡ್ಡ ಜಾರ್ ಬಾಕಿ. ಅಲ್ಲ ಇವಾಗ ಕನ್ಸಿಸ್ಟೆನ್ಸಿ ನೋಡ್ಕೊಳ್ತೀನಿ. Okay. ತುಂಬಾ ಮೆತ್ತಗ್ ಬಂದ್ರೆ ಬೇಡ, ಇಲ್ಲಾಂದ್ರೆ ಮತ್ತೆ ಪರ್ಫೆಕ್ಟ್ ಪರ್ಫೆಕ್ಟ್. ಮಿಕ್ಸ್ ಮಾಡ್ಕೊಳ್ಳೋಣ. ವೆರಿ ನೈಸ್. ನೋಡಕ್ ಫುಲ್ ಕಲರ್ ಕಲರ್ ಆಗಿದೆ. ನಾವಿಬ್ರು ಒಂದು ಸೀಕ್ರೆಟ್ ವಿಷಯ ರಿವೀಲ್ ಮಾಡೋಣ. ಓಕೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇವರು ಭದ್ರಕಾಳಿ ರೂಪ ಅಂತ ತಾಳಿದ್ರಂತೆ ಒಂದ್ಸತಿ. ಅಯ್ಯೋ ತುಂಬಾ, ಒಂದ್ಸತಿ ಅಲ್ಲ ತುಂಬಾ ಸಲ. ಅದೀಗಲ್ಲ, ಒಂದು 3-4 ಇಯರ್ಸ್ ಅಂತ ಹೇಳ್ಬೋದು ಮುಂಚೆ. ಈ ಗೌರಿ ಮದ್ವೆ ಮಾಡಾದ್ಮೇಲೆ ಸ್ವಲ್ಪ ತಾಳ್ಮೆ ಬಂದಿರೋದು ರಂಜಿನಿಗೆ ಅಲ್ವಾ? ಖಂಡಿತ. ಅವಳು ನನಗೆ ರಿಮೋಟ್ ಅಲ್ಲೆಲ್ಲ ತೆಗ್ಬಿಟ್ಟು ತಲೆ ಮೇಲೆ ಹೊಡೆದಿದ್ದಾಳೆ. ಈ ಸ್ವೀಟ್ ಫೇಸ್ ಈ ಮುದ್ದಾದ ಮುಖನ. ಯಾ 100%. ಅವಳು ಯಾವ ಚಾನಲ್ ನೋಡ್ತಾಳೋ ನಾವು ಅದನ್ನ ನೋಡ್ಲೇಬೇಕು ಅಂತ. ನೋಡ್ಲೇಬೇಕು, ಇಲ್ದಾರೆ ನಮಗ್ ತಲೆಗೆ ಬೀಳ್ತಾ ಇತ್ತು. ನನಗೆ ಸ್ವಲ್ಪ ಅವಾಗ ಏನ್ ಮಾಡಕ್ಕಾಗತ್ತೆ, ಗೌರಿ ಪಾತ್ರ ಏನೋ ಮಾಡಕ್ ಶುರು ಮಾಡಾದ್ಮೇಲೆ ತಾಳ್ಮೆ ಬಂದು ಚೇಂಜ್ ಆದ್ರು ಅಲ್ವಾ? ಖಂಡಿತ. ಗೌರಿ ತರನೇ ಆಗ್ಬಿಟ್ಟಿದ್ದಾಳೆ. ಹ್ಮ್. ಸ್ವಲ್ಪ ಪೇಶನ್ಸ್ ಕೂಡ ಬಂದಿದೆ. ಯಾರೇನಂದ್ರು ಸ್ವಲ್ಪ ಸೈಲೆಂಟ್ ಆಗಿರ್ತಾಳೆ. ಅದು ಅಮ್ಮ ಏನಾದ್ರು ಅನ್ಬೇಕಾರೆ ಅಮ್ಮ ಎಷ್ಟೇ ಬೈದ್ರು ಹೌದಮ್ಮ 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 ಅಂತಿರ್ತಾಳೆ. ಓಕೆ ಸಾರಿಮಾ 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 ಅಂತ ಹೋಗ್ಬಿಟ್ಟು ಅಮ್ಮನ ಹತ್ರ ಹೋಗಿ ಮುತ್ ಕೊಟ್ಬಿಡ್ತಾಳೆ. ಓಹೋ, ನಾನ್ ಸ್ವಲ್ಪ ಕೇರ್ಫುಲ್ ಆಗೇ ಇರ್ತೀನಿ, ಏನು ನೆಗೆಟಿವ್ ಆಗಿ ಹೇಳಲ್ಲ. ಪಾಪ ನಮ್ ಹುಡ್ಗಿ ಮೋರ್ ಓವರ್ ಯಾವಾಗ ಮತ್ತೆ ಗೌರಿಯಿಂದ ಭದ್ರಕಾಳಿ ಆಗಿ ರಿಮೋಟ್ ಅಲ್ಲ ಈ ಗ್ಲಾಸ್ ಬೌಲ್ ತಗೊಂಡ್ ನನ್ ತಲೆ ಮೇಲೆ ಹೊಡೆದ್ಬಿಟ್ರೆ ಕಷ್ಟ. ಇಂಥ ಚಾನ್ಸ್ ಎಲ್ಲ ತಗೊಳ್ಳೋದೇ ಇಲ್ಲ ಲೈಫ್ ಅಲ್ಲಿ ನಾವು. ಮನೆಗೆ ಹೋಗಾದ್ಮೇಲೆ ಇದ್ಯಮ್ಮ ನಿನ್ಗೆ ಇವತ್ತು ಮಾರಿ ಹಬ್ಬ. ಇವತ್ತು ನವರಾತ್ರಿ ಸ್ಪೆಷಲ್ ಮನೇಲಿ ಇವ್ರಿಗೆ ಮಾರಿ ಹಬ್ಬ. ಈಗ ಇನ್ನೊಂದ್ ಬೌಲ್ ಅಲ್ಲಿ ಕಾರ್ನ್ ಫ್ಲೋರ್ ಮತ್ತೆ ಮೈದಾ ಮಿಕ್ಸ್ ಮಾಡ್ಕೊಳ್ಳೋಣ. ಸರಿ ಮಾಡ್ಕೊಳ್ಳೋಣ. ವಾಟರ್ ಜೊತೆ 1 ಸ್ಪೂನ್ ಸಾಕಾ? ಓಕೆ 1.5. ಓಕೆ 1.5. ಹಾ ಇದು ಅಷ್ಟೇ 1.5. ಇದಕ್ಕೆ ಇವಾಗ ವಾಟರ್ ಹಾಕ್ಬಿಟ್ಟು ಸ್ವಲ್ಪ ಪೇಸ್ಟ್ ತರ ಮಾಡ್ಕೋಬೇಕು. ಸೊ ಇದು ಒಂಥರ ಗಂಟ್ ಆಗ್ಬಾರ್ದು, ನೀಟಾಗಿ ಬರ್ಬೇಕು. ಸ್ಮೂತ್ ಪೇಸ್ಟ್ ಆದ್ರೆ ಅವಾಗ ಡಿಪ್ ಮಾಡಕ್ ಈಸಿ ಆಗುತ್ತೆ. ವೆರಿ ಓಕೆ. ಇವಾಗ ಇದನ್ನ ಸ್ಮಾಲ್ ಬಾಲ್ಸ್ ಮಾಡ್ಕೊಂಡ್ಬಿಟ್ಟು ಪ್ಯಾಟೀಸ್ ತರ ಮಾಡ್ಕೊಳ್ಳೋದು. ಓಕೆ. ಸೊ ಫಸ್ಟ್ ಪ್ಯಾಟೀಸ್ ತರ ಮಾಡ್ಕೊಂಡು ಪ್ಲೇಟ್ ಅಲ್ಲಿ ಇಟ್ಕೊಂಡ್ಬಿಡ್ತೀರಾ? ಯಾ. ಆಮೇಲೆ ಯು ವಿಲ್ ಬಿ ಡೀಪ್ ಫ್ರೈಂಗ್ ಇಟ್ ಅಲ್ವಾ? ಸೂಪರ್. ಸೊ ಈ ಗ್ಯಾಪ್ ಅಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಬಿಡೋಣ. ಯಾ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನ ಹಾಕ್ತಾ ಇದೀವಿ ಇವಾಗ. ಇದಕ್ಕೆ ಬ್ರೆಡ್ ಕ್ರಮ್ಸ್ ಹಾಕೊಂಡ್ಬಿಡ್ತೀನಿ. ಓಕೆ ಸಾಕು ಎಣ್ಣೆ. ಹಾ ಪರ್ಫೆಕ್ಟ್. ಹಾ ಇವಾಗ ಏನ್ ಮಾಡೋಣ? ಈಗ ಬ್ರೆಡ್ ಕ್ರಮ್ಸ್ ನ ಒಂದು ಪ್ಲೇಟ್ಗೆ ಹಾಕೊಳ್ತೀನಿ. ಓಕೆ ಸೊ ಬ್ರೆಡ್ ಕ್ರಮ್ಸ್ ರೆಡಿ. ಹಾ ಈಗ ಪ್ಯಾಟೀಸ್ ಮಾಡ್ಕೊಂಡಿದ್ದೀನಲ್ಲ ಇದನ್ನ ಈ ಮಿಕ್ಸ್ಚರ್ ಅದೇ ಕಾರ್ನ್ ಫ್ಲೋರ್ ಮೈದಾ ಮಿಕ್ಸ್ಚರ್ ಅಲ್ಲಿ ಹಾಕ್ಬಿಟ್ಟು ಇದ್ರಲ್ಲಿ ಇನ್ನೊಂದ್ಸಲ ರೋಲ್ ಇಟ್ ಬೇಸಿಕಲಿ. ಓಕೆ ಮಾಡೋಣ. ಸೂಪರ್. ಓ ವಾವ್. ಇದನ್ನ ಇದಲ್ಲೊಂದು ಸ್ವಲ್ಪ. ಓಕೆ ನಾನು ಮಾಡ್ತೀನಿ ಇದನ್ನ ಮಾಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋದು ಅಷ್ಟೇ ಪ್ಲೇಟ್ ಅಲ್ಲಿ. ಆಮೇಲೆ ಡೀಪ್ ಫ್ರೈ ಮಾಡೋದು. ನಾನು ಮಾಡ್ಲಾ? ಮಾಡು. ಕಮ್. ಸೊ ಸೌದಾಮಿನಿ, ಇದನ್ ಮಾಡ್ತಾ ಹೇಳಿ, ಈ ದೊಡ್ಡ ಗೌರಿ ಪುಟ್ಟ ಗೌರಿ ಆಗಿದ್ದಾಗ ಒಂದ್ಸತಿ ಎಸ್ಕೇಪ್ ಅಂತ ಕಾಣೆ ಆಗೋಗಿದ್ರಂತೆ. ಅಯ್ಯೋ ಅದಂತೂ ಮರೆಯಕ್ಕೆ ಆಗದಿರೋ ಅಂತದ್ದು. ವಾಟ್ ಹ್ಯಾಪನ್? ಬಟ್ ನಾನ್ ತುಂಬಾ ಚಿಕ್ಕವಳಿದ್ದೆ. ಇದೆಲ್ಲ ನಮ್ಮ ಅಪ್ಪ ಅಮ್ಮ ಇಂದಾನೆ ಅವರೇ ಎಲ್ಲ ಸ್ಟೋರಿ ಎಲ್ಲ ಹೇಳಿದ್ದು. 5 ಇಯರ್ಸ್ ಇರ್ಬೇಕಾದ್ರೆ ನಮ್ ಚಿಕ್ಕಮ್ಮನ್ ಅಮ್ಮನ್ ತಂಗಿ ಮದ್ವೆ ಇತ್ತಂತೆ. ಓಕೆ. ಸೊ ನಾವೆಲ್ಲ ಹೋಗಿದ್ವಿ. ಆಗ ಬರ್ಬೇಕಾದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ಬೇಕಾದ್ರೆ ಹಿಂದ್ಗಡೆ ಏನೋ ಸ್ಟೇಡಿಯಂ ಇಲ್ಲಿ ಏನೋ ಗೇಮ್ ನಡೀತದೆ, ಕ್ರಿಕೆಟ್ ಹಾಕಿನೋ ಏನೋ. ಹಾಕಿ ನೋಡ್ತಾ ನಿಂತ್ಕೊಂಡ್ಬಿಟ್ಟಿದೀನಿ. ಇವಳೆ ಕಂಟಿನ್ಯೂ ಮಾಡ್ತಾಳೆ. ಮಾಡು ಹೇಳು. ಟೋಲ್ಗೇಟ್ ಅಲ್ಲಿ ಏನ್ ಮಾಡಿದ್ವಿ, ವಿ ವರ್ ಸೋ ಮೆನಿ ಪೀಪಲ್. ಬಸ್ ಬಂದಿದೆ, ಅಲ್ಲಿಂದ ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಮನೆಗೆ ಹೋಗ್ಬೇಕು 270 ನಮ್ ವಿದ್ಯಾರಣ್ಯಪುರಕ್ಕೆ. ಅಲ್ಲಿ ಸ್ಟೇಡಿಯಂ ಹಿಂದೆ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದೀನಿ ಹಾಕಿ ಆಡೋದನ್ನ. ಎಲ್ಲ ಬಸ್ಸಿಗೆ ಹತ್ಕೊಂಡ್ ಬಿಟ್ಟಿದ್ದಾರೆ. ಒಂದಷ್ಟು ಜನ ಅಪ್ಪ ಮತ್ತೆ ಗಂಡಸ್ರೆಲ್ಲ ಹಿಂದೆ, ಅಮ್ಮ ಅಜ್ಜಿ ಅವರೆಲ್ಲ ಮುಂದೆ. ಎಲ್ರಿಗೂ ಅನ್ಸಿದೆ ಇವ್ರ ಇನ್ಸೈಡ್ ದ ಬಸ್ ಅಂತ. ಮುಂದೆ ಇರೋರ್ಗೆ ಹಿಂದೆ ಇದೀನಿ ಆತರ ಅವರೆಲ್ಲ ಇದಾರೆ ಅಂತ. ನನಗೆ ವಾಪಸ್ ಬಂದೆ, ಬಸ್ ಒಂಚೂರ್ ಮುಂದಕ್ಕೆ ಹೊಟ್ಟೋಗಿತ್ತು. ಐ ಕುಡ್ ಸಿ ಮೈ ಅಜ್ಜಿ ಸ್ಯಾರಿ. ಅದು ಹಿಂಗಿಂಗ್ ಹೋಗ್ತಾ ಇತ್ತು. ನಂಗೆ ಬಸ್ ಗೊತ್ತಾಗ್ತಿದೆ, ನನ್ ಕಣ್ ಮುಂದೆನೆ ಅಷ್ಟು ದೂರ ಹೋಗಿದೆ, ಹೊಟ್ಟೋಯ್ತು ಬಸ್ಸು. ಬಟ್ ನಮ್ಮ ಮನೇಲಿ ಏನ್ ಗೊತ್ತಾ, ಚಿಕ್ಕ ವಯಸ್ಸಿನಲ್ಲೇನೆ ನಮಗೆ ಮಾತು ಕರೆಕ್ಟ್ ಆಗಿ ಬರೋ ಅಷ್ಟೊಳಗೆ ನಮ್ಮನೆ ಅಡ್ರೆಸ್ಸು, ಫೋನ್ ನಂಬರು, ಅಪ್ಪ ಅಮ್ಮನ ಹೆಸರೆಲ್ಲ ಬೈ ಹಾರ್ಟ್ ಮಾಡ್ಸಿದ್ರು. ಒಂಚೂರ್ ಕೇಳಿದ್ರೆ ಫುಲ್ ಹೇಳೋಷ್ಟು. ಬಸ್ ಹೊಟ್ಟೋಯ್ತು.
ಐ ವಾಸ್ ನಾಟ್ ಪ್ಯಾನಿಕ್. ನೋಡಿದ್ರು ಹೊಟ್ಟೋದ್ರು. ನನಗೆ ಏನ್ ಮಾಡೋದು, ಮನೆಗೆ ಹೋಗ್ಬೇಕು ಗೊತ್ತು. ಬಸ್ ನಂಬರ್ 276 ವಿದ್ಯಾರಣ್ಯಪುರಕ್ಕೆ ಹೋಗುತ್ತೆ ಅಂತ ಗೊತ್ತದು. ಅದಾದ್ಮೇಲೆ ಒಂದ್ ಬಸ್ ಬಂತು. ಐ ಡೋಂಟ್ ನೋ ಹೌ ಐ ರೀಚ್ ಟು ಮೆಜೆಸ್ಟಿಕ್ ಆರ್ ಅಲ್ಲಿಗೆ ಬಂದಿದ್ ಬಸ್ ಸೀದಾ ವಿದ್ಯಾರಣ್ಯಪುರಕ್ಕೆ ಹೋಯ್ತೋ ಗೊತ್ತಿಲ್ಲ. ಅಷ್ಟ್ ನೆನಪಿಲ್ಲ ನನಗೆ. ಒಟ್ನಲ್ಲಿ ಐ ವಾಸ್ ಇನ್ ದ ರೈಟ್ ಬಸ್. ಅದಾದ್ಮೇಲೆ ಅವ್ರ ತಂದೆ ತಾಯಿಗೆ ಹೆಂಗ್ ಆಗಿರ್ಬೇಕು ಅವರು. ನಾನು ಅಪ್ಪ ಇದು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ವಿ. ನಮ್ಮಪ್ಪ ನನ್ಗ ಫಸ್ಟ್ ಟೈಮ್ ನಮ್ಮಪ್ಪ ಹತ್ತಿದ್ ನೋಡಿದ್ದ ಅವಾಗ. ನಾವಿನ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ವಿ ಬೆಳಗ್ಗೆ. ನೆಕ್ಸ್ಟ್ ದಿವಸ ಬೆಳಗ್ಗೆ ಆದಾಗ್ಲು ನಮಗೆ ಗೊತ್ತಿಲ್ಲ ಇಲ್ಲಿ ಏನಾಗ್ತದೆ. ಮನೆಗೆ ಬಂದ್ಬಿಟ್ಟಿದ್ದೀನಿ ಆಲ್ರೆಡಿ ಮನೆಗೆ ಬಂದ್ಬಿಟ್ಟಿದ್ದೆ. ದಿಸ್ ಸ್ಟೋರಿ ಯು ಡೋಂಟ್ ನೋ. ಬಂದ್ರ ನಾನು ಬಸ್ಸಲ್ಲಿ ಡ್ರೈವರ್ ಹಿಂದೆ ನಿಂತ್ಕೊಂಡಿದ್ದೆ. ಓಕೆ, ನಿಂತ್ಕೊಂಡು ಎಲ್ಲಾ ಸ್ಟೋರಿ ಹೇಳ್ಕೊಂಡ್ ಬಂದೆ. ನಮ್ಮನೆ ಅಪ್ಪನ ಹೆಸರು ಇದು ಅದು ಇದು ಅಂತ ಫುಲ್ಲು ರೈಮ್ಸ್ ತರ ಫುಲ್ಲು. ಅದಕ್ಕೆ ಅವರು ನಮ್ಮನೆ ಮೇನ್ ರೋಡ್ ಇಂದ ತುಂಬಾ ಹತ್ರ. ಅವ್ರು ಬಸ್ ನ ನಿಲ್ಸಿ ಆ ಡ್ರೈವರ್ ನನ್ನ ಮನೆಗ್ ಬಿಟ್ಟು ಬಸ್ ಹತ್ಕೊಂಡು ಹೋಗಿದ್ದಾರೆ. ಓಹ್, ನಾನ್ ಕರೆಕ್ಟ್ ಆಗಿ ಮನೆಗ್ ಬಂದಿದ್ದೀನಿ. ಅವಾಗೆಲ್ಲ ಮೊಬೈಲ್ ಯಾರ ಹತ್ರನೂ ಇರ್ಲಿಲ್ಲ. ಲ್ಯಾಂಡ್ ಲೈನ್ ಅಷ್ಟೇ. ಅದು ಲ್ಯಾಂಡ್ ಲೈನ್ ಇದ್ರೆ ಮನೇಲಿ ಯಾರಿದ್ದಾರೆ, ಯಾರು ಇಲ್ಲ. ಬಂದೆ ಮೇಲ್ಗಡೆ ಮನೇಲಿ ನಮ್ ಬಾಡಿಗೆ ಮನೆಯವ್ರಿದ್ರು. ಅವ್ರ ಮನೇಲೂ ಲ್ಯಾಂಡ್ ಲೈನ್ ಆಗಿದ್ಯಾ ಅಂತ ಅದೆಲ್ಲ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ. ಹೆಂಗ್ ಒಂದೇ ಬಂತು ಮನೆಗೆ ಅಂತಾನೂ ಗೊತ್ತಿಲ್ಲ ನನಗೆ. ಅಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡೋಕೆ ಎಲ್ಲಿ ತಿಳುವಳಿಕೆ. ಕರೆಕ್ಟ್. ಸುಮ್ನೆ ಅವ್ರ ಮನೆ ಏನೋ ಕೊಟ್ರು ತಿಂದೆ. ಅಲ್ಲಾಚೆ ಓಡಾಡ್ತಿದ್ದೆ. ಹಿಂದ್ಗಡೆ ಮನೆಯವ್ರಿಗೆ ಇವ್ರಿಗೇನೋ ಇವ್ರದೆಲ್ಲ ಎಲ್ಲಾ ಕಡೆ ಹುಡುಕಿ ಮನೆಗ್ ಬಂದಿರ್ಬೋದಾ ಅಂತ ಫೋನ್ ಮಾಡಿದ್ರೆ ಟೆರೆಸಲ್ಲಿ ನಾನು ಕಾಣಿಸಿದ್ದೀನಿ. ಅವ್ರು ಹೇಳಿದ್ದಾರೆ ಇದಾಳೆ ಬನ್ನಿ ಬನ್ನಿ. ಅಬ್ಬಾ ಅಪ್ಪ ನಿಜವಾಗ್ಲೂ ಇವಾಗ ಜ್ಞಾಪಿಸ್ಕೊಂಡ್ರೆ ಇವಾಗ್ಲೂ ನಮ್ ರಂಜು ಅವಾಗ್ಲೂ ಏನಾದ್ರು ಇರ್ಲಿಲ್ಲ ಅಂದ್ರೆ ಹುಟ್ಟೋಗ್ಬಿಡ್ತಾ ಇಲ್ಲ. ನಾವ್ ಇವಾಗ ರಂಜುನೇ ಇರ್ತಾ ಇರ್ಲಿಲ್ಲ ಅಂತ ಅಷ್ಟು ಬೇಜಾರ್ ಮಾಡ್ಕೋಬೇಡಿ. ರಂಜು ಇದಾಳೆ. ರಂಜು ಇವಾಗ ನೋಡಿ ಬಿಸಿ ಎಣ್ಣೆಯಲ್ಲಿ ಹೆಂಗಿದ ಚಿಶ್ ಅಂತ ಹಾಕ್ತಾಳೆ. ಬರುತ್ತಮ್ಮ ಆಗಕ್ಕೆ ಬರುತ್ತೆ. ಬಟ್ ಒನ್ ಥಿಂಗ್, ಯಾವ ಪೇರೆಂಟ್ಸ್ ಆದ್ರೂ ಅವ್ರ ಮಕ್ಳಿಗೆ ಇದೆಲ್ಲ ಇನ್ಫಾರ್ಮೇಶನ್ ಹೇಳ್ಕೊಡ್ಬೇಕು. ಖಂಡಿತ. ಯಾರ್ಯಾರು ಈ ಕಾರ್ಯಕ್ರಮನ ನೋಡ್ತಾ ಇದೀರೋ ಒಂದ್ ಮಾತ ತಿಳ್ಕೊಳ್ಳಿ, ನಿಮ್ ಮಕ್ಕಳಿಗೆ ಎಲ್ಲಾ ವಿಷಯ ಗೊತ್ತಿರ್ಬೇಕು. ಎಲ್ಲಿದೆ ಮನೆ, ತಂದೆ ತಾಯಿ ನಂಬರು, ಎಮರ್ಜೆನ್ಸಿಯಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂಡ್ ಆಲ್ ಆಫ್ ದಟ್. ಐ ಮೀನ್ ಊರವ್ರಿಗೆಲ್ಲ ಹೇಳ್ಕೊಂಡ್ ಬರ್ಬಾರ್ದು ಇನ್ಫಾರ್ಮೇಶನ್. ಬಟ್ ಪ್ಯಾನಿಕ್ ಆಗದೆ ಕರೆಕ್ಟ್ ಆಗಿ ಪ್ರೆಸೆನ್ಸ್ ಆಫ್ ಮೈಂಡ್ ಕಲ್ಸೋದು ಮಕ್ಕಳಿಗೆ ತುಂಬಾ ಮುಖ್ಯ. ಸೊ ನೆಕ್ಸ್ಟ್ ಟೈಮ್ ಪುಟ್ಗೌರಿ ಮದ್ವೆ ನೋಡುವಾಗ ಹೇಳ್ಕೊಡಿ ನಿಮ್ ಮಕ್ಕಳಿಗೆ, ಗೊತ್ತಾ ಇವಳು ಕಳ್ದೋಗಿ ಚಿಕ್ಕವಳಾಗಿದ್ದಾಗ ನೋಡು ಹೆಂಗಿದಾಳೆ ಇವತ್ತು ಅಂತ. ಓಕೆ, ಇವಾಗ ಇದನ್ನ ಡೀಪ್ ಫ್ರೈ ಮಾಡೋಣ. ಯಾರಿಗೋಸ್ಕರ ಕಾಯ್ತಾ ಇದೀವಿ? ಕಾದಿದ್ಯಾ? ಒಂಚೂರು ಹಾಕಿ ನೋಡು. ಕಾದಿದೆ. ಒಂದ್ ಸ್ವಲ್ಪ ಆಗ್ಲಿ, ಇದು ಆಗ್ಲಿ ಸ್ವಲ್ಪ ಆಗ್ಬೇಕು ಚೆನ್ನಾಗಿ ಬ್ರೌನ್ ಆಗಿ. ಇದನ್ನೇ ನೀವು ಪಾವಲ್ಲಿ ಇಟ್ಕೊಂಡ್ ತಿಂದ್ರೆ ಇಟ್ ಬಿಕಮ್ಸ್ ವಡಾ ಪಾವ್. ಇದನ್ನೇ ನೀವು ಬನ್ನಲ್ಲಿ ಇಟ್ಕೊಂಡ್ ತಿಂದ್ರೆ ಇಟ್ ಬಿಕಮ್ಸ್ ಬರ್ಗರ್. ಇದನ್ನೇ ನೀವು ಹಂಗೆ ತಿಂದ್ರೆ ಇಟ್ ಈಸ್ ಪೋಹಾ ಫಲಹಾರ. ಇನ್ನೊಂದ್ ಸ್ವಲ್ಪ ಆದ್ರೆ ಸಾಕು ಅಲ್ವಾ? ಇನ್ನೊಂದ್ ಸ್ವಲ್ಪ ಬ್ರೌನ್ ಆದ್ರೆ ಪರ್ಫೆಕ್ಟ್. ನನ್ ತಂಗಿ ತುಂಬಾ ಚೆನ್ನಾಗಿ ಹಾಡ್ತಾಳೆ ಇವಳು ಕೂಡ. ಹೌದಾ? ಓಕೆ, ಒಂದ್ ಲೈನ್ ಹಾಡು ನೋಡೋಣ, ಒಂದ್ ಪ್ಯಾರಾಗ್ರಾಫ್ ಹಾಡು. ಓಕೆ, ಇವಾಗ ತೆಗ್ಬೇಡ. ಆಗಿದೆ ಅದು ಅವಳು ತೆಗಿತಾಳೆ. ನೀನ್ ಹಾಡ್ಲಾ?